ಕೂಲಿ ರಿಲೀಸ್ ಆಗೋದಕ್ಕೆ ರೆಡಿಯಾಗಿರುವಾಗಲೇ ರಜನಿಕಾಂತ್ ಹಳೆಯ ಬದುಕನ್ನು ಕೂಡ ಅಭಿಮಾನಿಗಳು ನೆನಪಿಸಿಕೊಳ್ತಿದ್ದಾರೆ. ಇದೇನು ಹೊಸ ಕಥೆ ಅಲ್ಲ, ಆದರೆ ಬಹುತೇಕರು ಮರೆತು ಹೋಗಿದ್ದ ಕಥೆ. ರಜನಿಕಾಂತ್ ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಕಂಡಕ್ಟರ್ ಆಗಿದ್ದರು ಅನ್ನೋದಷ್ಟೇ ಬಹುತೇಕರಿಗೆ ಗೊತ್ತಿದೆ. ಆದರೆ ವಿದ್ಯೆ ನೈವೇದ್ಯವಾಗಿದ್ದ ರಜನಿಕಾಂತ್ ಕಂಡಕ್ಟರ್ ಆಗೋದಕ್ಕೂ ಮೊದಲು ಬೆಂಗಳೂರಿನ ಮಂಡಿಪೇಟೆನಲ್ಲಿ ಕೂಲಿ ಕೆಲಸ ಮಾಡ್ತಿದ್ರು, ಹಮಾಲಿಯಾಗಿದ್ರು. ಇದನ್ನು ಸ್ವತಃ ರಜನಿಕಾಂತ್ ಅವರೇ ಕೂಲಿ ಚಿತ್ರದ ಕಾರ್ಯಕ್ರಮದಲ್ಲಿ ಹೇಳಿಕೊಂಡಿದ್ದಾರೆ. ರಜನಿಕಾಂತ್ ಅವರಿಗೆ ಅವರ ಅಪ್ಪ ಫೀಸ್ ಕಟ್ಟೋದಕ್ಕೆ ₹170 ಕೊಟ್ಟಿರ್ತಾರೆ. ಆದರೆ ಫೀಸು ಕಟ್ಟದೇ ಇದ್ದ ರಜನಿ ಮನೆ ಬಿಟ್ಟು ಹೋಗ್ತಾರೆ. ಚೆನ್ನೈಗೆ ಹೋಗಿ ಸಿನಿಮಾಗಾಗಿ ಹುಡುಕಾಡ್ತಾರೆ. ಲೈಟ್ ಬಾಯ್ ಆದರೂ ಪರವಾಗಿಲ್ಲ, ಸಿನಿಮಾ ರಂಗದಲ್ಲೇ ಇರಬೇಕು ಅಂತ ಹಠ ತೊಡ್ತಾರೆ. ಆದರೆ ಸಿನಿಮಾ ರಂಗದ ಹತ್ತಿರಕ್ಕೂ ಹೋಗೋಕ್ಕೆ ಆಗೋದಿಲ್ಲ. ವಾಪಸ್ ಬೆಂಗಳೂರಿಗೆ ಬಂದಾಗ ಅಪ್ಪ ಇನ್ಮೇಲೆ ನೀನು ಹಮಾಲಿ ಕೆಲಸಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಅಣ್ಣ ರಜನಿಕಾಂತ್ ಪರನೇ ಇದ್ದರೂ ಅಪ್ಪನ ಮಾತೆ ಫೈನಲ್ ಆಗುತ್ತೆ. ತಾವು ಅಂದು ಕೆಲಸ ಮಾಡಿದ್ದ ಜಗದೀಶ್ ಟ್ರೇಡಿಂಗ್ ಕಂಪನಿ, ಅಲ್ಲಿ ತಮ್ಮ ಜೊತೆ ಕೆಲಸ ಮಾಡಿದ್ದ ಮುನಿಸ್ವಾಮಿ, ಗಣೇಶ್, ಶೇಖರ್, ರೆಡ್ಡಿ, ಸರೋಜಮ್ಮ ಮುಂತಾದವರ ಹೆಸರು ಸಮೇತ ನೆನಪಿಸಿಕೊಳ್ಳೋ ರಜನಿಕಾಂತ್ ಅವರಿಗೆ 1 ಮೂಟೆ ಹೊತ್ತು ಹಾಕಿದರೆ 10 ಪೈಸೆ ಕೊಡ್ತಾ ಇದ್ರಂತೆ. 100 ಮೂಟೆ ಸಾಗಿಸಿದರೆ ₹10 ಕೂಲಿ. ₹10 ಎಂದರೆ ಒಬ್ಬರಿಗೆ ಅಲ್ಲ, ಒಟ್ಟು 5 ₹10. ಆ ₹10ಗಳನ್ನು ತಲಾ ₹2 5 ಹಂಚಿಕೊಳ್ಳಬೇಕಿತ್ತು. ಕೆಲವು ಗ್ರಾಹಕರಿಗೆ ವೇಯಿಂಗ್ ಮಿಷಿನ್ಗೆ ಹಾಕಿ ತೋರಿಸಿ ಟೆಂಪೋಗೆ ಎತ್ತಿ ಹಾಕಿದರೆ 50 ಪೈಸೆ ಕೊಡ್ತಿದ್ರಂತೆ. ಕೆಲವೊಂದು ಸಲ ಸ್ವಲ್ಪ ದೂರ ಹೊತ್ಕೊಂಡೋಗಿ ಮೂಟೆಗಳನ್ನು ಲೋಡ್ ಮಾಡಿಕೊಟ್ರೆ ₹5 ಕೊಡ್ತಿದ್ರಂತೆ. ಕೈಗಾಡಿಗಳಲ್ಲಿ ಮೂಟೆ ಹಾಕ್ಕೊಂಡು ಹೋಗಬೇಕಿತ್ತಂತೆ. ಹೀಗೆ ಕೆಲಸ ಮಾಡ್ತಿದ್ದಾಗ ಮೂಟೆ ಹೊತ್ತು ಹಾಕಿದ್ದಕ್ಕೆ ₹2 ಟಿಪ್ಸ್ ಕೊಟ್ಟಿದ್ದರಂತೆ ರಜನಿಕಾಂತ್ ಅವರ ಕ್ಲಾಸ್ಮೇಟ್ ಫ್ರೆಂಡ್. ₹2 ಕೊಟ್ಟು ಎಷ್ಟೆಲ್ಲ ಆಟ ಆಡ್ತಿದ್ದೆ ಅವಾಗ ಅಂತ ಹೇಳಿನೇ ಹೋಗಿದ್ದಂತೆ. ಹೀಗೆಲ್ಲ ಹಳೆಯ ದಿನಗಳನ್ನು ನೆನಪಿಸಿಕೊಂಡಿದ್ದಾರೆ ರಜನಿಕಾಂತ್. ಒಂದಾನೊಂದು ಕಾಲದಲ್ಲಿ ಹಮಾಲಿಯಾಗಿದ್ದ ರಜನಿಕಾಂತ್ ಈಗ ಕೂಲಿ ಚಿತ್ರದಲ್ಲಿ ಹೀರೋ. ಈ ಚಿತ್ರಕ್ಕೆ ಅವರು ಪಡೆದಿರೋ ಸಂಭಾವನೆ 150 ಕೋಟಿಯಂತೆ. ರಜನಿಕಾಂತ್ ಅವರನ್ನು ಬಿಟ್ಟರೆ ಅತೀ ಹೆಚ್ಚು ಸಂಭಾವನೆ ಪಡೆದಿರೋ ಕೂಲಿ ಚಿತ್ರದ ಇನ್ನೊಬ್ಬ ನಟ ಅಮೀರ್ ಖಾನ್ 20 ನಿಮಿಷದ ಪಾತ್ರಕ್ಕೆ 20 ಕೋಟಿಯಂತೆ. ಇನ್ನು ತೆಲುಗು ಸ್ಟಾರ್ ನಾಗಾರ್ಜುನ ಅವರ ಸಂಭಾವನೆ 10 ಕೋಟಿ. ಇನ್ನುಳಿದಂತೆ ಶ್ರುತಿ ಹಾಸನ್, ಉಪೇಂದ್ರ, ಸೋಬಿನ್ ಸಂಭಾವನೆ ತಲಾ 4 ಕೋಟಿ. ಒಂದು ಸ್ಪೆಷಲ್ ಸಾಂಗ್ಗೆ ಹಾಡಿ ಕುಣಿದಿರೋ ಪೂಜಾ ಹೆಗ್ಡೆ 3 ಕೋಟಿ ಸಂಭಾವನೆ ಪಡೆದಿದ್ದಾರಂತೆ. ರಚಿತಾರಾಮ್ ಸಂಭಾವನೆ ಎಷ್ಟು ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲ. ಈಗ ಚಿತ್ರ ರಿಲೀಸ್ ಆಗೋದಕ್ಕೆ ಮೊದಲೇ 250 ಕೋಟಿ ಬಿಸ್ನೆಸ್ ಮಾಡಿದೆ. ಒಂದು ಕಾಲದಲ್ಲಿ ಕೇವಲ 10 ಪೈಸೆಗೆ 1 ಮೂಟೆ ಹೊರತಿದ್ದ ರಜನಿಕಾಂತ್ ಈಗ ತಮ್ಮ ಹೆಸರಲ್ಲಿ 100 ಕೋಟಿ ಬಿಸ್ನೆಸ್ ಮಾಡ್ತಿದ್ದಾರೆ.